ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ದೀನಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದ್ದೀನಿ. ಈ ಶೋರೂಮ್ ಅಲ್ಲಿ ನಾರ್ಮಲ್ ಕಡಿಮೆ ಬಜೆಟ್ ಯಾರು ಹುಡುಕ್ತಿದ್ದಾರೆ, ಸೊ ಆ ತರ ಕಾರ್ ಇದೆ. ಆಮೇಲೆ ಪ್ರೀಮಿಯಂ ವೆಹಿಕಲ್ಸ್ ಇರುತ್ತೆ. ಇವಾಗ ಶೋರೂಮ್ ಡೀಟೇಲ್ಸ್ ಶೋರೂಮ್ ಓನರ್ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿರಾ? ಸರ್ ಚೆನ್ನಾಗಿ. ಎಲ್ಲರಿಗೂ ಮೋಟರ್ ಸೈಕಲ್ ಲೈಫ್ ಕನ್ನಡ ಚಾನೆಲ್ಗೆ ನಮಸ್ಕಾರ. ಸೊ ಇವ್ರ ಚಾನೆಲ್ ಇವೆಲ್ಲ ನೋಡಿದ್ರೆ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೇಗ ಇವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕನ್ನಡನ ಬೆಳೆಸಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ನಮ್ ಶೋರೂಮ್ ಇರೋದು ಅಲ್ಫಾ ಕಾರ್ಸ್ ಲೈವ್ JP ನಗರ್ 5th ಫೇಸ್ ನಲ್ಲಿ ನಂದಿನಿ ಹೋಟೆಲ್ ರೋಡ್ 24th ಮೇನ್ ರೋಡ್ ನಲ್ಲಿ ಬರುತ್ತೆ. ಈ ಗಾಡಿ ಎಲ್ಲ ನಿಮ್ಗೆ ನೋಡಿದಿಲ್ಲ, ಮಿಡ್ ಸೆಗ್ಮೆಂಟ್ ಕಾರ್ಸ್ ಸಿಗುತ್ತೆ, ಪ್ರೀಮಿಯಂ ಕಾರ್ಸ್ ಸಿಗುತ್ತೆ, ಲಕ್ಸುರಿ ಕಾರ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಲೋನ್ ಬೇಕಂದ್ರೆ 2011 ಮಾಡೆಲ್ ಇಂದ ನಿಮ್ಗೆ ಯಾವ ಗಾಡಿಗೆ ಲೋನ್ ಬೇಕು ಅದೆಲ್ಲ ಲೋನ್ ನಿಮ್ಗೆ ಸಿಗ್ಬಿಡುತ್ತೆ. ಗಾಡಿ ಎಲ್ಲಿ ಎನಿವೇರ್ ಇನ್ ಕರ್ನಾಟಕ, ಡೆಲ್ಲಿ, ಹರಿಯಾಣ ಇಂಟರ್ಸ್ಟೇಟ್ ಗಾಡಿ ಇದಾರೆ ಅದಕ್ಕೂ ನಾವು ಲೋನ್ ಮಾಡಿ ನಾವು ಕೊಡ್ತೀವಿ. ಅದಕ್ಕೂ ಲೋನ್ ಮಾಡಿ ಕೊಡ್ತೀವಿ, NOC ಮಾಡಿ ಕೊಡ್ತೀವಿ, ರೋಡ್ ಟ್ಯಾಕ್ಸ್ ಕೊಡ್ತೀವಿ. ರೋಡ್ ಟ್ಯಾಕ್ಸ್ ಎಲ್ಲ ಡಿಫ್ರೆಂಟ್ ಗಾಡಿಗೆ ಡಿಫ್ರೆಂಟ್ ಟ್ಯಾಕ್ಸಸ್ ಎಲ್ಲ ಆಗತ್ತೆ ಮಾಡಿ ಕೊಡ್ತೀವಿ. ಎಲ್ಲಾ ಗಾಡಿದು ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಸರಿ ಸರ್. ಎನಿ ಕಾರ್ ಮಾರುತಿ ಇರ್ಲಿ, ಹುಂಡೈ, ಆಡಿ, BMW ಇರ್ಲಿ, ಶೋರೂಮ್ ಹಿಸ್ಟ್ರಿ ಸಮೇತ ನಿಮ್ಗೆ ಎಲ್ಲ ಹಿಸ್ಟ್ರಿ ಕೊಡ್ತೀನಿ. ಹಿಸ್ಟ್ರಿ ಸಿಗುತ್ತೆ. ವಾರಂಟಿ ಬೇಕಂದ್ರೆ ನಮ್ ವೈಸ್ ಡ್ರೈವ್ ವಾರಂಟಿ ಫೋಕಸ್ ಮಾಡಪ್ಪ. ವೈಸ್ ಡ್ರೈವ್ ವಾರಂಟಿ ಇದೆ, ಆ ವಾರಂಟಿನ ನಿಮ್ಗೆ ಅದು ಸಿಗುತ್ತೆ. ಕಾಂಪ್ರಮೈಸ್ ಅದು ತೋರಿಸು. ಆ ವಾರಂಟಿನಲ್ಲಿ ನಿಮ್ಗೆ ಸಿಗುತ್ತೆ. ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಇದೆ. ಇದು ಸಪರೇಟ್ ಸಬ್ಸ್ಕ್ರೈಬ್ ಮಾಡಬೇಕು. ಇದಕ್ಕೆ ಸಪರೇಟ್ ಆಗುತ್ತೆ. ಬರೀ ನಮ್ಮ ವಾರಂಟಿ ಅಂದ್ರೆ ನಾವು ನಿಮ್ಗೆ 6 months ಇಂಜಿನ್ ವಾರಂಟಿ ಕೊಡ್ತೀವಿ. ಪ್ರೀಮಿಯಂ ಗಾಡಿಗೆ ಪ್ರೀಮಿಯಂ ಗಾಡಿಗೆ ಓನ್ಲಿ ಇಂಜಿನ್ ವಾರಂಟಿ ಬರುತ್ತೆ. ಎಲೆಕ್ಟ್ರಿಕಲ್ ಗೇರ್ ಬಾಕ್ಸ್ ವಾರಂಟಿ ಅದು ಬರೋದಿಲ್ಲ, ಅದು ಯಾರು ಕೊಡೋದು. ನಾನ್ ಪ್ರೀಮಿಯಂ ಗಾಡಿಗೆ ನಿಮ್ಗೆ 1 ವರ್ಷ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ನಿಮ್ಗೆ ಸಿಗುತ್ತೆ. ವೈಸ್ ಡ್ರೈವ್ ನಿಮ್ಗೆ ಅದು ಸಿಗ್ಬಿಡುತ್ತೆ. ನಾವು ಪಾರ್ಕ್ ಅಂಡ್ ಸೇಲ್ ಕಾನ್ಸೆಪ್ಟ್ ಅಮೆಝಾನ್ ತರ. ಅಮೆಝಾನ್ ಅಲ್ಲಿ ಏನಾಗಿದೆ, ಪ್ರಾಡಕ್ಟ್ ಲಿಸ್ಟ್ ಮಾಡ್ತಾರೆ, ಸೆಲ್ಲರ್ ಬಯರ್ ಬಂದು ಪರ್ಚೇಸ್ ಮಾಡ್ತಾರೆ. ಆ ತರ ನಾನು ಪ್ಲಾಟ್ಫಾರ್ಮ್ ಮಾಡಿದೀನಿ. ಪಾರ್ಕ್ ಅಂಡ್ ಸೇಲ್ಗೆ ಡೈರೆಕ್ಟ್ ಸೆಲ್ಲರ್ ಬಂದು ಮತ್ತೆ ಗಾಡಿ ಕೊಡ್ತಾರೆ. ನಾವು ಕರೆಕ್ಟ್ ಆಗಿ ಗಾಡಿ ನಿಲ್ಸ್ಕೊಂಡು ಚೆಕ್ ಮಾಡಿ ಹಿಸ್ಟ್ರಿ ಎಲ್ಲ ನೋಡ್ಕೊಂಡು ಚೆಕ್ಅಪ್ ಮಾಡಿ ಗಾಡಿ ಪ್ರಾಡಕ್ಟ್ ನ ಲಿಸ್ಟ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ. ಆಮೇಲೆ ಡೈರೆಕ್ಟ್ ಕಸ್ಟಮರ್ ಗೆ ಸೇಲ್ ಮಾಡಿ ಕೊಡೋದು. ಡೀಲರ್ ಗಾಡಿ ಆ ತರ ಗಾಡಿ ಯಾವ್ದು ನಮ್ಮ ತರ ಇಲ್ಲ. ನಾವು ಕಮಿಷನ್ ತಗೊಳ್ಳೋದು ಓನ್ಲಿ ಸೆಲ್ಲರ್ ಕಡೆಯಿಂದ. ಬಯರ್ ಕಡೆಯಿಂದ ಏನು ಕಮಿಷನ್ ಇಲ್ಲ. ಕಮಿಷನ್ ಇಲ್ಲ. ನಾಟ್ ಫ್ರಮ್ ಬಯರ್ಸ್, ಓನ್ಲಿ ಫ್ರಮ್ ಸೆಲ್ಲರ್ಸ್ 2%. ಸೇಲ್ ಮಾಡ್ರೇನೆ ಕಮಿಷನ್. ಸೇಲ್ ನಿಮ್ ಗಾಡಿ ಸೇಲ್ ಆಗಿಲ್ಲ ಅಂದ್ರೆ ಕಮಿಷನ್ ಇಲ್ಲ. ಕಾರ್ ಬ್ಯಾಕ್. ನಾವು ಫ್ರೀ ಆಗಿ ಗಾಡಿ ಪಾರ್ಕಿಂಗ್ ಮಾಡ್ತೀವಿ, ಗಾಡಿನ ಟೇಕ್ ಕೇರ್ ಮಾಡ್ತೀವಿ, ವಾಷಿಂಗ್ ಪಾಲಿಶಿಂಗ್ ಮಾಡಿ ನೀಟಾಗಿ ಗಾಡಿ ಇಡ್ತೀವಿ. ಸೇಲ್ ಮಾಡಿ ಆಕ್ಟಿವ್ ಟ್ರಾನ್ಸ್ಫರ್ ಮಾಡಿ ಸಮೇತ ಎಲ್ಲ ಕಸ್ಟಮರ್ ರೆಡಿ. ಸೊ ಬಯರ್ ಸೆಲ್ಲರ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ. ಮೋಸ್ಟ್ಲಿ ಸೆಲ್ಲರ್ಸ್ಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್. ಸೆಲ್ಲರ್ಸ್ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಲಿಸ್ಟ್ ಮಾಡಿದ್ರೆ 100 ಜನ ಬರ್ತಾರೆ ಮನೆ ಹತ್ರ. ಅವ್ರಿಗೆ ಸೇಲ್ ಮಾಡಕ್ ಜಾಸ್ತಿ ಆಗೋದಿಲ್ಲ. ನೆಗೋಸಿಯೇಷನ್ ಇದು ಆಮೇಲೆ ಸೇಲ್ ಮಾಡ್ಬೇಕು ತೊಂದ್ರೆ. ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಎಲ್ಲ ತಲೆನೋವು ಬೇಡ ಅಂದ್ರೆ ಡೈರೆಕ್ಟ್ ಇಲ್ಲಿ ಬಂದ್ಬಿಡಿ, ಗಾಡಿ ಬಿಡ್ಬೇಡಿ, ಸೇಫ್ ಆಗಿರುತ್ತೆ. ನಾವು ಸೇಲ್ ಮಾಡಿ ನಿಮ್ ಪ್ರೈಸ್ ಗೆ ಸೇಲ್ ಮಾಡಿ, ಬೆಸ್ಟ್ ಪ್ರೈಸ್ ಗೆ ಸೇಲ್ ಮಾಡಿ ನಿಮ್ ಗಾಡಿ ಕೊಡ್ತೀವಿ. ವಿತ್ ಆಟೋ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಅಷ್ಟೇ. ಸರ್ ಇವಾಗ ಅಂದ್ರೆ ಗಾಡಿಗಳನ್ನ ತಗೊಳ್ಳೋರಾಗಿರ್ಬೋದು ಇಲ್ಲ ಕೊಡೋರಾಗಿರ್ಬೋದು, ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಇದ್ ಮಾಡ್ಕೋಬಹುದು ಎನಿ ಟೈಮ್ ಸರ್. ಕಮ್ ಓವರ್ ಹಿಯರ್ and we can get a great deal. Prices ಎಲ್ಲ negotiable ಇದೆ. ಬನ್ನಿ ನೆಗೋಷಿಯೇಟ್ ಮಾಡೋಣ. ಸರ್ ಎಷ್ಟೊತ್ತು ಈಗ ಹೇಳಿರೋ ಪ್ರೈಸ್ ಯಾವುದು ಫಿಕ್ಸ್ ಅಲ್ವಲ್ಲ ಸರ್? ಎಲ್ಲ ಕಡಿಮೆ ಆಗುತ್ತೆ. ಫಿಕ್ಸ್ ಪ್ರೈಸ್ ಬಾಟಾ ಪ್ರೈಸ್ ಆ ತರ ಆಗೋದಿಲ್ಲ. ನೆಗೋಷಿಯೇಬಲ್ ಇರುತ್ತೆ. ನಮ್ಮ ಇಂಡಿಯನ್ ಮೆಂಟಾಲಿಟಿ ಅದು. ನೆಗೋಷಿಯೇಟ್ ಮಾಡ್ಲೇಬೇಕು. ಆ ನೆಗೋಷಿಯೇಷನ್ ಇರುತ್ತೆ, ಅದ್ರ ಜಾಸ್ತಿ ಇಲ್ಲ, ಹೆಚ್ಚು ಕಡಿಮೆ ನೆಗೋಷಿಯೇಟ್ ಮಾಡಬಹುದು. ಮಾರ್ಕೆಟ್ ಪ್ರೈಸ್ ನಲ್ಲಿ ಏನಿದೆ ಆ ತರ ಮಾಡೋದು. ನಮ್ಮ ಹತ್ರ ಜಾಸ್ತಿ ಮಾರುತಿ ಗಾಡಿ ಇಲ್ಲ, ಓಮ್ನಿ, ರಿಡ್ಜ್, ಸ್ವಿಫ್ಟ್ ಆ ತರ ಇಲ್ಲ. ಹುಂಡೈ, ಹೋಂಡಾ, ಟಾಟಾ ಸೇಫ್ಟಿ ಗಾಡಿ ನಮ್ಮ ಹತ್ರ ಇದೆ. ಲೋನ್ ಮಾಡಿ ನಿಮ್ಗೆ 90% ಲೋನ್ ಮಾಡಿ ನಿಮಗೆ ಕೊಡ್ತೀನಿ. ಸೊ ಆರಾಮಾಗಿ ಬನ್ನಿ, ಎನಿ ಟೈಮ್ ಕಮ್ ಓವರ್, ವಿಲ್ ಗೆಟ್ ಇಟ್ ಡನ್. ಕಾಲ್ ಮಾಡಬೇಡಿ. ವಾಟ್ಸ್ಆಪ್ ನಂಬರ್ ಮೆನ್ಷನ್ ಆಗಿದೆ, ಆ ನಂಬರ್ಗೆ ವಾಟ್ಸ್ಆಪ್ ಹಾಯ್ ಅಂತ ಕಳಿಸಿ. ವಾಟ್ಸ್ಆಪ್ ಕ್ಯಾಟಲಾಗ್ ಲಿಂಕ್ ಬರುತ್ತೆ. ಕ್ಯಾಟಲಾಗ್ ನಲ್ಲಿ ಎಲ್ಲಾ ಗಾಡಿ ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ. ಓಕೆ ಸರಿ ಸರ್. ಇವಾಗ ನೋಡಿದ್ರಲ್ಲ, ಅವರು ಡೀಟೇಲ್ಸ್ ನಾ ಏನೋ ಕೇಳಬೇಡ, ಕಂಪ್ಲೀಟ್ ಅವರು ಸ್ಟಾರ್ಟಿಂಗ್ ಹಿಡಿದು ಎಂಡ್ ವರೆಗೂ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನಿಮಗೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಕೊಡಿ. ಅವ್ರು ಹೇಳ್ದಂಗೆ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಕಾಲ್ ಮಾಡಿದ್ರೆ ಈಗ ಎಷ್ಟೋ ಜನ ಕಮೆಂಟ್ ಹೇಳ್ತಿದ್ರಿ ಕಾಲ್ ಮಾಡ್ರೆ ಅಟೆಂಡ್ ಮಾಡಲ್ಲ, ರಿಸೀವ್ ಮಾಡಲ್ಲ ಅಂತ. ಸೊ ಅದೇನಿಲ್ಲ, ನೀವು ವಾಟ್ಸ್ಆಪ್ ಒಂದು ಹಾಯ್ ಅಂತ ಕಳಿಸಿದ್ರೆ ಅವ್ರು ಕಂಪ್ಲೀಟ್ ಕ್ಯಾಟಲಾಗ್ ಡೀಟೇಲ್ಸ್ ಎಲ್ಲ ಬರುತ್ತಂತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಹಾಗಾದ್ರೆ ಸರ್ ಇವಾಗ ವಿಡಿಯೋನ ಶುರು ಮಾಡೋಣ ಸರ್. ಎಸ್ ಸರ್, ಪ್ಲೀಸ್ ಬನ್ನಿ. ಓಕೆ ಸರ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಓಕೆ ಸರ್, ಹಾಗಾದ್ರೆ ಇವಾಗ ಫಸ್ಟ್ ನಮ್ಗೆ ಕಡಿಮೆ ಬಜೆಟ್ ಕಾರ್ ತೋರಿಸ್ತೀರಾ? ಹೌದು ಸರ್, ನಮ್ಮ ಹತ್ರ ನ್ಯಾನೋ ಇದೆ. ಹಾ ಸರ್, 2014 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಸರಿ ಸರ್. 1,50,000 ಪೆಟ್ರೋಲ್ ವೆಹಿಕಲ್. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಿಮ್ ವಿಡಿಯೋ ಚಾನಲ್ ನೋಡ್ಕೊ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಸರ್ ಎಷ್ಟು ಕಿಲೋಮೀಟರ್ ಓಡಿರ್ಬೋದು? 60-70,000 ಓಡಿದೆ ಸರ್. ಹೌದಾ ಸರ್, ಇನ್ನು ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಮುಂದೆ ಬಂದು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ ಸರ್, ಹೇಳಿ ಸರ್. ನಮ್ಮ ಹತ್ರ ನೆಕ್ಸ್ಟ್ ಗಾಡಿ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಹೊಂಡೈ i10 ಇದೆ. ಸರಿ ಸರ್. 2009 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್. 260 ಕೊಟ್ಬಿಡ್ತೀನಿ. 260 ಫೈನಲ್ ಸರ್. ಸರ್ ಫೈನಲ್ ಅದು ಮುಂದೆ ಬಂದ್ರೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಬಂದ್ರೆ ಇನ್ನು ಸ್ವಲ್ಪ ಕಡಿಮೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ಕಿಲೋಮೀಟರ್ ಎಷ್ಟು ಡ್ರೈವ್ ಆಗಿರ್ಬೋದು? ಸರ್ 61,000 ಕಿಲೋಮೀಟರ್ ಡ್ರೈವ್ ಆಗಿದೆ.
ಹೌದಾ ಸರ್? ಸರಿ ಸರ್, ಓಕೆ ಸರ್. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಮಾರುತಿ ಆಲ್ಟೋ ಇದೆ, ಮಾರುತಿ ಸುಜುಕಿ ಆಲ್ಟೋ ಇದೆ. 2015 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್ ಸರ್. ನಿಮ್ಗೆ 375 ಫೈನಲ್ ಕೊಟ್ಬಿಡ್ತೀನಿ. ಮುಂದೆ ಬಂದ್ರೆ ಇನ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ವೋಲ್ಕ್ಸ್ ವ್ಯಾಗನ್ ಪೋಲೋ ಇದೆ, ಪೋಲೋ ವೆಂಟೋ ಇದೆ ಸರ್. 2011 ಮಾಡೆಲ್, ಸೆಕೆಂಡ್ ಓನರ್. ಸರಿ ಸರ್, 465 ಕೊಟ್ಬಿಡ್ತೀನಿ ಸರ್ ಫೈನಲ್. 465 ಮುಂದೆ ಬಂದ್ರೆ ಇನ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓನರ್ ಎಷ್ಟು ಹೇಳಿದ್ರಲ್ವಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್ ಇದು. ಓಕೆ. ನಮ್ಮ ಹತ್ರ ಹೋಂಡಾ ಬ್ರಿಯೋ ಇದೆ, 2012 ಮಾಡೆಲ್, SMT ಪೆಟ್ರೋಲ್ ವೆಹಿಕಲ್, 47 ಓಡಿದೆ ಸರ್. ನಿಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ 355 ಆಗಿದೆ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇನ್ನು ಎಷ್ಟು ಕಡಿಮೆ ಆಗ್ಬೋದು ಸರ್ ಇದು? ಸರ್ ಇನ್ನು 350 ಆಗುತ್ತೆ ಸರ್. ಸರಿ ಸರ್, ಓಕೆ ಸರ್. ಇನ್ನೊಂದು ಗಾಡಿ ಸ್ಕೋಡಾ ಫ್ಯಾಬಿಯಾ ಇದೆ, 16 ವ್ಯಾಲ್ಯೂ, 2011 ಮಾಡೆಲ್, ಸಿಂಗಲ್ ಓನರ್, ಮ್ಯಾನ್ಯುವಲ್, 50,000 ಓಡಿದೆ ಸರ್. ಸರಿ ಸರ್. ಗಾಡಿ ಬಂದು ಎಕ್ಸ್ಟ್ರಾ ಕ್ಲಾಸ್ ಇದೆ, ಒಂದ್ ಸ್ಕ್ರಾಚ್ ಇಲ್ಲ, ನೋಡ್ಬೋದು ನೀವು. ಓಕೆ. ಇಂಟೀರಿಯರ್ ಅಲ್ಲಿ ಎಕ್ಸ್ಟೀರಿಯರ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ರೈಸ್ ಬಂದು 375 ಕೋಟ್ ಮಾಡ್ತಾ ಇದೀನಿ ಸರ್. ಸರ್ ಮುಂದೆ ಬಂದ್ರೆ ಇನ್ನೂ ಎಷ್ಟು ಆಗ್ಬೋದು? ನಿಮ್ ಕಡೆ ನಿಮ್ ಚಾನಲ್ ಇಂದ ಕಡೆ ಬಂದ್ರೆ ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಸರ್ ಎಷ್ಟೊಂದು ಗಾಡಿ ಬಂದಿದೆ, 2015 ಮಾಡಲ್, ಹರಿಯಾಣ ಡಿಸಿಷನ್ GT. ಸರಿ ಸರ್. ಮಾಡಲ್ ಬಂದು ನಿಮ್ಗೆ 2015 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, ಮ್ಯಾನ್ಯುವಲ್, 70,000 ಕಿಲೋಮೀಟರ್ ಓಡಿದೆ. ವಿತ್ NOC 625 ಕೋಟ್ ಮಾಡ್ತಿದೀವಿ. ಸರಿ ಸರ್. ನಿಮ್ ಚಾನಲ್ ಬಂದ್ರೆ ಹೆಚ್ಚು ಕಡೆ ಮಾಡ್ಕೊಡ್ತೀನಿ. 6 lakhs ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೂ ಸರ್ ಹೇಳಿ. 6 lakhs ಮಾಡ್ಕೊಡ್ತೀನಿ. 6 lakhs ಎಲ್ಲ ಆಗುತ್ತೆ ಸರ್ ಇದು? ಮಾಡ್ಕೊಡ್ತೀನಿ ವಿತ್ NOC. ಓಕೆ ಸರ್. ಬ್ಲಾಕ್ ಸರ್. ಇನ್ನೊಂದು ಪೋಲೋ ಬಂದಿದೆ, 2016 ಮಾಡಲ್, ಪೋಲೋ ಎಸ್ ಕ್ರಾಸ್ ಇದು. ಸರಿ ಸರ್. ಸಿಂಗಲ್ ಓನರ್, ಡೀಸೆಲ್, 84 ಕಿಲೋಮೀಟರ್ಸ್ ಓಡಿದೆ. ಸರಿ ಸರ್. ಪ್ರೈಸ್ ಬಂದು 645 ಕೋಟ್ ಮಾಡ್ತಾ ಇದೀನಿ. ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಷ್ಟಾಗುತ್ತೆ ಸರ್ ನೆಗೋಷಿಯಬಲ್? 645 ಮಾಡಿ 635 ಮಾಡ್ಕೊಡ್ತೀನಿ. ಇನ್ನು ಮುಂದೆ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ. ನಿಮ್ ಮತ್ತೆ ಇನ್ನೊಂದು ಗಾಡಿ ಬಂದಿದೆ, ಮಾರುತಿ ಸುಜುಕಿ ಎಸ್ ಕ್ರಾಸ್, 2016 ಮಾಡೆಲ್, ಸೆಕೆಂಡ್ ಓನರ್ ಸರ್. ಇದು ಸರಿ ಸರ್. ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಗಾಡಿ ಇದು. ಪುಷ್ ಬಟನ್ ಸ್ಟಾರ್ಟ್. ಸರಿ ಸರ್ ಹೇಳಿ ಸರ್. ಸರ್ ಪ್ರೈಸ್ 775 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅಕಾರ್ಡ್ ಇದೆ, ಹೋಂಡಾ ಅಕಾರ್ಡ್ ಇದೆ, 10 ಮಾಡೆಲ್, ಸೆಕೆಂಡ್ ಓನರ್ ಸರ್. ಇದು ಸರ್ 525 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರಾ? ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಕಿಲೋಮೀಟರ್ ಎಷ್ಟು ಡ್ರೈವ್ ಆಗಿದೆ ಸರ್? ಸರ್ 65,000 ಕಿಲೋಮೀಟರ್ ಓಡಿದೆ ಸರ್. ಸರ್ ಇನ್ನೂ ಸರ್ ಮಾಡಲ್ ಹೇಳ್ಬಿಡಿ ಸರ್. 2010 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, 65,000 ಡ್ರೈವನ್ ಆಗಿದೆ ಸರ್. ಸರ್ ಫೈನಲ್ ಎಷ್ಟು ಹೇಳ್ತೀರಾ? ಹೋಂಡಾ ಅಕಾರ್ಡ್ 525 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಇನ್ನೊಂದು ನಮ್ಮ ಹತ್ರ ಹೋಂಡಾ ಮೊಬಿಲಿಯೋ ಇದೆ, 2015 ಮಾಡೆಲ್, ಸಿಂಗಲ್ ಓನರ್ ಇದು ಸರ್. ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪ್ರೈಸ್ ಕೇಳ್ಕೊಂಡ್ರೆ ನೀವು ಆಶ್ಚರ್ಯ ಆಗೋ ತರ. ಸರ್ ಹೇಳಿ ಶಾಕಿಂಗ್ ಪ್ರೈಸ್. ಸರ್ 685 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 685 ಇದೆ. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಸರ್ ಎಷ್ಟು ಕಡಿಮೆ ಆಗ್ಬೋದು? ಸರ್ 685 ಹೇಳ್ತಾ ಇದೀನಿ, 675 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. 2015 ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಹೇಳಿ. ಸರ್ ಇನ್ನೊಂದು ಗಾಡಿ ಸ್ಕೋಡಾ ರಾಪಿಡ್ ಇದೆ, 2013 ಮಾಡೆಲ್, ಸೆಕೆಂಡ್ ಓನರ್ ಸರ್. ನಿಮ್ಗೆ ಪ್ರೈಸ್ ಇದ್ ನೋಡ್ಕೊಂಡ್ರೆ ಇದ್ ಮಾಡ್ತೀರಾ ಸರ್? ಹೇಳಿ ಸರ್ ಪ್ರೈಸ್ ನ. ಸರ್ ಪ್ರೈಸ್ ಬಂದು 425 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾಡಲ್ ಎಷ್ಟು ಹೇಳಿದ್ರಲ್ವಾ? 2013 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್. ಸರ್ ಕಿಲೋಮೀಟರ್ ಎಷ್ಟು ಡ್ರೈವನ್ ಆಗಿರ್ಬೋದು? ಸರ್ 51,000 ಡ್ರೈವನ್ ಆಗಿದೆ ಸರ್. ಹೌದಾ ಸರ್. ಸರ್ ಫೈನಲ್ ಅಂದ್ರೆ ಎಷ್ಟಾಗುತ್ತೆ? ಸರ್ ಫೈನಲ್ 425 ಹೇಳಿದೀನಿ. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರಿ ಸರ್, ಓಕೆ ಸರ್. ನೆಕ್ಸ್ಟ್ ದೊಡ್ಡ ಗಾಡಿ, ಓಕೆ, 2013 ಮಾಡೆಲ್, ಮಾರುತಿ ಎರ್ಟಿಗಾ ಇದೆ, ZDI ಸರ್. ಇದು ಸರಿ ಸರ್. ಸೆಕೆಂಡ್ ಓನರ್ ಗಾಡಿ, 695 ಇದೆ. ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮುಂದೆ. 695 ಸರ್ ಇದು? 695 ಇದೆ ಪ್ರೈಸ್. ನೀವು ಚಾನಲ್ ನೋಡ್ಕೊಂಡ್ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಕಡಿಮೆ ಆಗುತ್ತೆ. ಓಕೆ. ಇನ್ನೊಂದ್ ಗಾಡಿ ನಮ್ಮ ಹತ್ರ ಟಾಟಾ ನೆಕ್ಸಾನ್ ಇದೆ, 2021 ಮಾಡಲ್, ಸನ್ರೂಫ್ ಬಂದಿದೆ, ಸೆಕೆಂಡ್ ಓನರ್ ಗಾಡಿ, 1065 ಹಾಕಿದೀನಿ ಸರ್. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ಡ್ರೈವನ್ ಎಷ್ಟಾಗಿದೆ? ಸರ್ ಡ್ರೈವನ್ 36,000 ಕಿಲೋಮೀಟರ್ ಆಗಿದೆ ಸರ್. ಸರ್ ಇನ್ನು ಮುಂದೆ ಬಂದ್ರೆ ಎಷ್ಟು ಕಡಿಮೆ ಆಗುತ್ತೆ ಸರ್? ಸರ್ 1065 ಹಾಕಿದೀನಿ, ಮುಂದೆ ಬಂದ್ರೆ ಒಂದು 1025 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಬ್ರಿಜಾ, ಇದು ಮಾರುತಿ ಬ್ರಿಜಾ 2016 ಸಿಂಗಲ್ ಓನರ್. ಸರಿ ಸರ್. ಸಿಂಗಲ್ ಓನರ್, ರಿವನ್ 71,000 ಆಗಿದೆ, 8,25,000 ಅಂತ ಇದೀವಿ. ನಿಮ್ ಚಾನಲ್ ಪ್ರಕಾರ ಬಂದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ. ಸರ್ ಟಾಪ್ ಅಂಡ್ ಇದು? ಇಲ್ಲ ಸರ್, ವಿಡ್ ವೇರಿಯಂಟ್ ಬರುತ್ತೆ ಇದು. ವಿಡ್ ವೇರಿಯಂಟ್ ಬರುತ್ತಾ? ಸರ್ ಇನ್ನೂ ಎಷ್ಟು ಕಡಿಮೆ ಬಂದ್ರೆ? ಬನ್ನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 625 ಅಂತ ಇದೀವಿ, ಒಂದ್ 825 ಅಂತ ಇದೀವಿ, ಒಂದ್ 810 ತನಕ ಮಾಡಿ ಕೊಡ್ತೇವೆ ಅಂತ. ಬನ್ನಿ ಸರ್. ಸರಿ ಸರ್, ಓಕೆ.
ಸರ್ ಹೇಳಿ ಸರ್ ಇದು ಫೋರ್ಟ್ ಫಿಗೋ ಇದು 2018 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ರಿವಾನ್ 64,000 ರಿವಾನ್ ಆಗಿದೆ. ಪ್ರೈಸ್ ಇದು ಬಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ 625. ಸರಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೇವೆ ಸರ್. ಇನ್ನು ಎಷ್ಟು ಕಡಿಮೆ ಸರ್ ಬಂದ್ರೆ ಮುಂದೆ ಬಂದ್ರೆ ಒಂದು ಮಾಡಿ ಕೊಡ್ತೇನೆ ಸರ್. ಒಂದು 610 ತನಕ ಮಾಡಿ ಕೊಡ್ತೇನೆ ಬನ್ನಿ ಸರ್. ಆಗುತ್ತಲ್ವಾ ಸರ್? ಆಗುತ್ತೆ ಸರ್. ಹಂಗೆ ನೆಕ್ಸ್ಟ್ ಡಸ್ಟರ್ 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ರಿವಾನ್ 90,000 ರಿವಾನ್ ಆಗಿದೆ. ಸರಿ ಸರ್. 5,15,000 ಅಂತ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 490 ಮಾಡಿ ಕೊಡ್ತೇನೆ. ಸೆಕೆಂಡ್ ಓನರ್ ಅಲ್ವಾ ಇದು? ಸೆಕೆಂಡ್ ಓನರ್ ಸರ್. ಸರಿ. ಫಿಯಟ್ ಲೀನಾ 2014 ಮಾಡಲ್. ಸರಿ ಸರ್. 14 ಮಾಡಲ್ ಸೆಕೆಂಡ್ ಓನರ್ ಇದು ಒಂದು 375 ಅಂತ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಡೀಸೆಲ್. ಓಕೆ. ಡೀಸೆಲ್ ಅಲ್ವಾ ಸರ್? ಡೀಸೆಲ್. ಸರಿ ಸರ್. ಇನ್ನು ಬಂದ್ರೆ ಎಷ್ಟು ಕಡಿಮೆ ಸರ್ ಮುಂದೆ ಸರ್? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 350 ಮಾಡಿ ಕೊಡ್ತೇನೆ ಬನ್ನಿ ಸರ್. ಫೀಚರ್ಸ್ ಎಲ್ಲ ಏನಿರ್ಬೋದು ಸರ್ ಗಾಡಿಲಿ? ಇದ್ರ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾ ವೀಲ್ಸ್ ಎಲ್ಲ ಇದೆ ಸರ್. ಹೊಂಡಾ ಸಿಟಿ ಇದು 2014 ಸೆಕೆಂಡ್ ಓನರ್ ಡೀಸೆಲ್ ಇದು ಸೆಕೆಂಡ್ ಓನರ್ ರಿವನ್ 71,000 ರಿವನ್ ಆಗಿದೆ. ಇದೊಂದು ಪ್ರೈಸ್ ಬಂದ್ಬಿಟ್ಟು 625 ಅಂತ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 390 ಮಾಡಿ ಕೊಡ್ತೇನಂತೆ. 390 ಫೈನಲ್ ಸರ್ ಇದು? 390 ಫೈನಲ್. ಓಕೆ. ನೆಕ್ಸ್ಟ್ ಸರ್ ಡಸ್ಟರ್ ಇದೆ. ಡಸ್ಟರ್ 2017 ಆಟೋಮೆಟಿಕ್ ಓಕೆ ಡೀಸೆಲ್ ವೆಹಿಕಲ್ ರಿವನ್ 64,000 ರಿವನ್. ಓಕೆ. ರಿವನ್ 775 ಅಂತ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಸರಿ ಸರ್. ನೆಕ್ಸ್ಟ್ ಹೇಳಿ ಸರ್. ನೆಕ್ಸ್ಟ್ ನಮ್ಮ ಹತ್ರ 3 XUV ಇದೆ, ನೋಡ್ಕೊಳ್ಳಿ ಸರ್. 3 XUV ಇದೆ. ಇದು 2014 ಮಾಡಲ್ W8 ಗಾಡಿ, ಸಿಂಗಲ್ ಓನರ್ ಸರ್. 73,000 ಡ್ರೈವನ್ ಆಗಿದೆ ಸರ್. 9,10,000 ಹಾಕಿದ್ದಾರೆ. ಸರಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್ ಇದು? ಬಂದ್ರೆ ಸರ್ 9 lakhs ಆಗುತ್ತೆ ಫೈನಲ್. ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಸರ್. ಸರಿ ಸರ್. ಓಕೆ ಸರ್. ನೆಕ್ಸ್ಟ್ ಮಹೀಂದ್ರಾ XUV 500. ಹಾ ಸರ್. 2014 ಮಾಡಲ್ W8 ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. ಓಕೆ. 1,03,000 ಓಡಿದೆ ಸರ್. ಸರಿ ಸರ್. 8,15,000 ಹಾಕಿದೀನಿ. ಮುಂದೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ XUV 500 ಇನ್ನೊಂದು XUV 500 W6 ಇದು. ಅದೆಲ್ಲ ನೋಡಿದ್ W8 ಇತ್ತು. ಈ W6 ಇದೆ, ಸೆಕೆಂಡ್ ಓನರ್ ಇದು ಸರ್. ಡೀಸೆಲ್ 66,000 ಕಿಲೋಮೀಟರ್ ಓಡಿದೆ. ಸರಿ ಸರ್. ಸರ್ 825 ಹಾಕಿದೀನಿ. ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಅಲ್ವಾ ಸರ್ ಇದು? ಸರ್ ಸೆಕೆಂಡ್ ಓನರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ 825 ಹಾಕಿದೀನಿ. ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಬಂದ್ರೆ ಇನ್ನೂ ಎಷ್ಟು ಕಡಿಮೆ ಮುಂದೆ ಸರ್? ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಮುಂದೆ ಇನ್ನೂ 8 lakhs ಗೆ ಕೊಟ್ಬಿಡ್ತೀನಿ ಸರ್. ಸರಿ ಸರ್. ಓಕೆ.